ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಏನಪ್ಪ ಇವತ್ತು ವಿಶೇಷ ಅಂತ ಅಂದರೆ ನಮ್ಮೂರಲ್ಲಿ ಬಸವನಕೊಂಡ ಹಬ್ಬವನ್ನು ನಮ್ಮೂರಲ್ಲಿ ಮಾಡ್ತಾಯಿದ್ದೀವಿ. ಸೊ ನಮ್ಮೂರು ಹೀಗಿದೆ. ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ರಂಗೋಲಿ ಬಿಡೋಕ್ಕೆ ಹೇಳಿದ್ರು. ಸೊ ನಾನು ರಂಗೋಲಿ ಬಿಡೋದಂದರೆ ತುಂಬ ಇಷ್ಟ. ಸೊ ನಾನೇ ಮನೆಗೆ ಹೋದಾಗೆಲ್ಲ ನಾನೇ ರಂಗೋಲಿ ಹಾಕೋದು. ಹೇಗೆ ಹಾಕಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ರಂಗೋಲಿ ಬಿಟ್ಟಾದಮೇಲೆ ಅದಕ್ಕೆ ಕಲರ್ ಹಾಕಬೇಕಲ್ವಾ. ಸೊ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಣ್ಣ ಎಲ್ಲ ಹಚ್ಚಾದ್ಮೇಲೆ ಹಾಗೆ ಒಂದು ರೌಂಡು ನಮ್ಮ ಅಜ್ಜಿ ಮನೆಗೆ ಅಂತ ಹೋದೆ. ಹಾಗೆ ಇವರು ನಮ್ಮ ಅತ್ತೆ ಮಕ್ಕಳು ಇಬ್ಬರು ಕೂಡ ಸೊ ಹಬ್ಬಕ್ಕೆ ಅಂತ ಬಂದಿದ್ದಾರೆ. ಹಾಗೆ ಇಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಹೇಳಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ಸೈಡ್ಸ್ಗೆ ಅಂತ ಹೇಳಿ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವ್ರು ಬಂದು ನಮ್ಮಮ್ಮ. ಹಾಗೆ ಬಿಸಿ ಬಿಸಿ ಬೋಂಡ ಮತ್ತು ಟೀ ಎಲ್ಲ ರೆಡಿ ಆಗ್ತಿದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನೋಕ್ಕೆ. ಹಾಗೆ ಇವರು ಬಂದು ನಮ್ಮತ್ತೆ. ಸಂಜಯ್ ಎಲ್ಲ ದೇವರ ಇದ್ದೀರಪ್ಪ. ದೇವರಿಂದ ಯಾರು ಇಲ್ಲ. ಶಿವಮೊಗ್ಗ ಯಾವಾಗ ದೇವರು ಬಸವೇಶ್ವರ ಸ್ವಾಮಿಯ ಭಕ್ತಾದಿಗಳು ಉಂಟು. ಹಾಗೆ ನಮ್ಮ ವಾರದಲ್ಲಿ ಕಷ್ಟಪಡೋರು ತುಂಬಾ ಗೌರವಿದ್ದಾರೆ. ಅವರಿಗೆ ಪಾಲ್ಗೊಳ್ಳ ಬರಬೇಕಾಗಿ ತಮ್ಮಲ್ಲಿ ಮನವಿ. ಮಧ್ಯಾಹ್ನ ಟೈಮು ಸತ್ಗೆಗಳನ್ನ ಮಾರಂತಾಯಿ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆಯನ್ನು ಮಾಡಿ ಆ ನಂತರ ಬಸವೇಶ್ವರನ ದೇವಸ್ಥಾನಕ್ಕೆ ತೊಗೊಂಬರ್ತಾರೆ. ತಗೊಬಂದು ಕೊಂಡನ ಆಯ್ದು ಆಮೇಲೆ ದೇವಸ್ಥಾನದ ಸುತ್ತ ಸುತ್ತುತ್ತಾರೆ. ಹಾಗೆ 2 ಕಣ್ಣು ಕೂಡ ಸಾಲದು ನಮ್ಮೂರ ಹಬ್ಬ ನೋಡೋಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿಯಾಗುತ್ತೆ ಈ ಹಬ್ಬ ನೋಡೋಕ್ಕೆ. ಹಾಗೆ ತುಂಬಾ ಜನ ಸೇರಿರ್ತಾರೆ. ರಿಲೇಟಿವ್ಸ್ ಎಲ್ಲ ಕೂಡ ಬಂದಿರ್ತಾರೆ ಈ ಹಬ್ಬಕ್ಕೆ. ಅದೆಲ್ಲ ಆದಮೇಲೆ ಇವಾಗ ಎಲ್ಲರೂ ಕೂಡ ಪೂಜೆನ ಮಾಡಿಸ್ತಾ ಇದ್ದಾರೆ. ಇದೇ ನಮ್ಮೂರು. ಅಲ್ಲೋದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬಂದು ಕಬಿನಿ ಡ್ಯಾಮ್. ಅದ್ರ ಪಕ್ಕನೇ ನಮ್ಮೂರು.
ಇವಳು ಬಂದು ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ರೋಜಾ ಅಂತ ಹೇಳಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಕಬಿನಿ ಡ್ಯಾಮ್. ಸೊ HD ಕೋಟೆಯಲ್ಲಿರೋದು. HD ಕೋಟೆಯಿಂದ ಮುಂದೆ ಬಿದ್ರಳ್ಳಿ ಅಂತ ಇದೆ. ಸೊ ಅಲ್ಲೇ ಇರೋದು. ಯಾರಾದರೂ ಇನ್ನೂ ಬಂದು ನೋಡಿಲ್ಲ ಅಂದರೆ ನೋಡಿ ಬಂದು, ಚೆನ್ನಾಗಿದೆ ಪ್ಲೇಸು. ಹಾಗೆ ಇವ್ರು ಬಂದು ನಮ್ಮ ಅಜ್ಜಿ, ಇವ್ರು ಬಂದು ನಮ್ಮ ಪೂಜಾ ಮಮ್ಮಿ, ಪೂಜಾ ಆಂಟಿ ಅಂತ ನಾನು ಮಮ್ಮಿ ಅಂತ ಕರಿತೀನಿ. ಸೊ ಇವರು ನಮ್ಮ ಅಕ್ಕ, ಹಾಗೆ ಇವರು ನಮ್ಮ ಅತ್ತೆ. ಎಲ್ಲರೂ ಕೂಡ ಮಾತಾಡ್ತಾ ನಿಂತಿದ್ವಿ. ಹಾಗೆ ಇವ್ರು ಬಂದು ನಮ್ಮಮ್ಮ. ಸೊ ಪೂಜೆ ಎಲ್ಲ ಆದಮೇಲೆ ಬಂದಿದ್ರು ಈ ಕಡೆ. ಸೊ ಮಾತಾಡ್ತಾ ನಿಂತಿದ್ವಿ. ಹಬ್ಬಕ್ಕೆ ಈ ರೀತಿ ರೆಡಿಯಾಗಿದ್ದೀವಿ ಎಲ್ಲರೂ. ಹಾಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಕ್ಕೊಂಡು ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಹೋದ್ವಿ. ಇವ್ರು ಬಂದು ನಮ್ಮ ತಾತ ಮತ್ತು ನಮ್ಮ ಮಾವ, ಇವರು ಕೂಡ ಪೂಜೆನ ಮುಗಿಸಿ ಎಲ್ಲರೂ ಕೂಡ ಒಟ್ಟಿಗೆ ಊಟಕ್ಕೆ ಹೋದ್ವಿ. ಹಾಗೆ ಇವ್ರು ಬಂದು ನಮ್ಮ ಅಮ್ಮನಮ್ಮ, ಇವ್ರನ್ನೂ ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಇವನು ಬಂದು ನನ್ನ ತಮ್ಮ, ನಂಜನಗೂಡಿಂದ ಬಂದಿದ್ದ ಹಬ್ಬಕ್ಕೆ. ಇವರು ನಮ್ಮ ಅತ್ತೆ, ಇವರು ಬಂದು ನಮ್ಮ ತಾತ, ಇವರು ನಮ್ಮಮ್ಮ. ಸೊ ಎಲ್ಲರೂ ಕೂಡ ಊಟ ಮುಗಿಸಿ ಎಲ್ಲರೂ ಕೂಡ ಮಾತಾಡ್ತಾ ಕೂತಿದ್ವಿ. ಸೊ ಹಬ್ಬಕ್ಕೆಲ್ಲ ಬಂದಿದ್ರು ರಿಲೇಟಿವ್ಸ್, ಎಲ್ಲರ ಜೊತೆನೂ ಮಾತಾಡ್ತಾ ಇದ್ವಿ. ಸಂಜಯ್ ಹಾಗೆ ಇವನು ಬಂದು ನನ್ನ ದೊಡ್ಡ ತಮ್ಮ. ಹಾಗೆ ಇವರು ಎಲ್ಲರೂ ಕೂಡ ನಮ್ಮ ಅತ್ತೆ ಮಕ್ಕಳು. ಸೊ ಮಾತಾಡ್ತಾ ಕೂತಿದ್ವಿ. ಬಂದು ನನ್ನ ತಂಗಿ ಪಾಪು. ಸೊ ಇವನ್ನ ಆಟ ಆಡಿಸ್ತಾ ಕೂತಿದ್ವಿ, ಎಲ್ಲರೂ ಡ್ಯಾನ್ಸ್ ಮಾಡಿಸ್ತಾ. ಹಾಗೆ ನಮ್ಮ ಅಕ್ಕನ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ವಿ. ಸೊ ಹೊಸ ಮನೆ ಕಟ್ತಾ ಇದ್ವಿ. ಸೊ ಎಲ್ಲರೂ ಕೂಡ ಅಲ್ಲಿಗೆ ಹೋದ್ವಿ, ಆದರೆ ಇನ್ನೂ ಫಿನಿಶಿಂಗ್ ಆಗಿಲ್ಲ. ಸೊ ಕಟ್ತಾ ಇದ್ದೀವಿ. ಗೀತಕ್ಕ ಗೀತಕ್ಕ ಚಿನ್ನ ಚಿನ್ನ ಅವನು ಬಂದು ಚಿನ್ನು ಅಂದರೆ ನನ್ನ ತಮ್ಮ, ಚಿಕ್ಕ ತಮ್ಮ. ಇವಳು ನಮ್ಮ ಆಂಟಿ ಮಗಳು ಸೌಜನ್ಯ ಅಂತೇಳಿ. ಇನ್ನೂ ಇಬ್ಬರು ತಂಗಿರು ಬಂದಿಲ್ಲ. ಸೊ ಅವ್ರು ನಮ್ಮ ಅಜ್ಜಿ ಮನೇಲೇ ಇದ್ರು. ಅವರು ಇಲ್ಲೋಡಲ್ಲ.
DSLR ಕ್ಯಾಮ್ರಾ ಗೊತ್ತಾ, ಅದೇ ಅದು. ಮನು ಹಾಗೆ ನೈಟ್ ಊಟ ಮಾಡಿ ಎಲ್ಲರೂ ಕೂಡ ಹೊರಗಡೆ ಕೂತಿದ್ವಿ ಮಾತಾಡ್ತಾ. ಇವರು ಬಂದು ನಮ್ಮಪ್ಪ. ಹಾಗೆ ಇವ್ರು ನಮ್ಮ ಅತ್ತೆ ಮತ್ತೆ ನಮ್ಮ ತಾತ ಮಾತಾಡ್ತಾ ಕೂತಿದ್ರು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಮಕ್ಕಳೆಲ್ಲ ಆಟ ಆಡ್ತಾ ಕೂತಿದ್ರು ಹೊರಗಡೆ. ಹಾಗೆ ರಾತ್ರಿ ಆದಮೇಲೆ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾರೆ. ಹಾಗೆ ಸತ್ಗೆಗಳನ್ನೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಅದ್ರ ಜೊತೆಗೆ DJ ಕೂಡ ಇರುತ್ತೆ. ಸೊ ಡೋಲು ಎಲ್ಲ ಕೂಡ ಚೆನ್ನಾಗಿ ಬಾರಿಸ್ತಾ ಇರ್ತಾರೆ. ಸೊ ಹುಡುಗರೆಲ್ಲರೂ ಚಿಂದಿಯಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ನನಗೂ ಅನ್ನಿಸ್ತಿರ್ತದೆ ನಾನು ಯಾವಾಗ ಮಾಡೋದು ಅಂತ. ಸೊ ನಾವು ಹಾಗೆಲ್ಲ ಮಾಡೋ ಹಾಗಿಲ್ಲ, ನೋಡ್ಕೊಂಡು ಎಂಜಾಯ್ ಮಾಡಬೇಕಷ್ಟೆ. ಹಾಗೆ ನಮ್ಮೂರನ್ನ ತುಂಬಾ ಚೆನ್ನಾಗಿ ಮಿಂಚಿಂಗ್ ಮಾಡಾಕ್ಬಿಟ್ಟಿದ್ರು ಅತ್ತಗೆ ಲೈಟಿಂಗ್ಸಲ್ಲಿ. ಹಬ್ಬದ ಕೆಲವು ಫೋಟೋಸ್ಗಳನ್ನ ನಾನಿಲ್ಲಿ ಹಂಚ್ಕೋತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು, ಅದ್ಧೂರಿಯಾಗಿ ನಮ್ಮೂರ ಹಬ್ಬನ ನಾವು ಆಚರಿಸಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಫುಲ್ಲು ನಮ್ಮೂರು ನೋಡೋಕ್ಕೆ ಒಂಥರ ಖುಷಿ ಆಯ್ತಿತ್ತು. ಲೈಟಿಂಗ್ಸ್ ಕಲರ್ ಲೈಟಿಂಗ್ಸಲ್ಲಿ ಮಿಂಚಿಸ್ತಾ ಇದ್ರು ಊರನ್ನ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಿಸ್ ಮಾಡಬೇಡಿ.